ರೋಣಿಹಾಳ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನ ಚುನಾವಣಾ ಅಧಿಕಾರಿ ಘೋಷಣೆ ಮಾಡಿದರು. ರೋಣಿಹಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಶ್ರೀಮತಿ ನೌಶಾದ್ ಬಿ ಅಮೀನ್ ಸಾಬ್ ಚೌಧರಿ ಹಾಗೂ ಉಪಾಧ್ಯಕ್ಷರಾಗಿ ಮಾರುತಿ ಸಿದ್ದುಬಾ ಭೋಸ್ಲೆ ಆಯ್ಕೆಗೊಂಡಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಘೋಷಣೆ ಮಾಡಿದರು. ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ರೋಣಿಹಾಳ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ತೆರವಾಗಿದ್ದ ಸ್ಥಾನಕ್ಕೆ ನಡೆದಿರುವ ಚುನಾವಣೆಯಲ್ಲಿ ಹಿಂದುಳಿದ ಅ ವರ್ಗ ಮಹಿಳೆಗೆ ಮೀಸಲಾದ ಅಧ್ಯಕ್ಷ ಸ್ಥಾನಕ್ಕೆ ಸದಸ್ಯನಿ ಶ್ರೀಮತಿ ನೌಶಾದ್ ಬಿ ಅಮೀನ್ ಸಾಬ್ ಚೌಧರಿ ಹಾಗೂ ಹಿಂದುಳಿದ ಬ ವರ್ಗಕ್ಕೆ ಮೀಸಲಾಗಿದ್ದ ಉಪಾಧ್ಯಕ್ಷ ಸ್ಥಾನಕ್ಕೆ ಸದಸ್ಯರಾದ ಮಾರುತಿ ಸಿದ್ದುಬಾ ಭೋಸ್ಲೆ ಹಾಗೂ ಶಿವಲಿಂಗಯ್ಯ ಗದ್ಗಯ್ಯ ಮಠಪತಿ ನಾಮಪತ್ರ ಸಲ್ಲಿಸಿದರು. ರೋಣಿಹಾಳ ಗ್ರಾಮ ಪಂಚಾಯಿತಿಯ 23 ಸದಸ್ಯರು ಚುನಾವಣೆ ಪ್ರಕ್ರಿಯೆಯಲ್ಲಿ ಹಾಜರಿದ್ದರು. ಯಾರೂ ನಾಮಪತ್ರ ವಾಪಸ್ ಪಡೆಯದಿದ್ದರಿಂದ ಅಧ್ಯಕ್ಷ ಸ್ಥಾನಕ್ಕೆ ಒಂದೇ ನಾಮಪತ್ರ ಇದ್ದಿದ್ದರಿಂದ ಶ್ರೀಮತಿ ನೌಶಾದ್ ಬಿನ್ ಅಮೀನ್ ಸಾಬ್ ಚೌಧರಿ ಅವರನ್ನು ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಉಪಾಧ್ಯಕ್ಷ ಸ್ಥಾನಕ್ಕೆ 2 ನಾಮಪತ್ರ ಸಲ್ಲಿಸಿದ್ದರಿಂದ ಗುಪ್ತ ಮತದಾನ ನಡೆಸಲಾಯಿತು. ಗುಪ್ತ ಮತದಾನದಲ್ಲಿ ಮಾರುತಿ ಸಿದ್ದುಬಾ ಭೋಸ್ಲೆ 13, ಶಿವಲಿಂಗಯ್ಯ ಗದ್ಗಯ್ಯ ಮಠಪತಿ 10 ಮತ ಪಡೆದರು. ಹೆಚ್ಚು ಮತ ಪಡೆದ ಮಾರುತಿ ಸಿದ್ದುಬಾ ಭೋಸ್ಲೆ ಅವರನ್ನು ಉಪಾಧ್ಯಕ್ಷ ಎಂದು ಘೋಷಿಸಲಾಯಿತು. ಚುನಾವಣೆ ಪ್ರಕ್ರಿಯೆ ಮುಕ್ತಾಯಗೊಳ್ಳುತ್ತಿದ್ದಂತೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಲಾಯಿತು. ಅಧಿಕಾರ ಸ್ವೀಕರಿಸಿ ಮಾತನಾಡಿದ ಉಪಾಧ್ಯಕ್ಷ ಮಾರುತಿ ಭೋಸ್ಲೆ, ನಾವು ಜನರ ಸೇವಕರು, ಜನರ ಆಶಯಕ್ಕೆ ತಕ್ಕಂತೆ ಎಲ್ಲ ಸದಸ್ಯರು ಕೂಡಿಕೊಂಡು ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಭರವಸೆ ನೀಡಿದರು. ಹಾಗೂ ಪಕ್ಷಾತೀತವಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ಎಲ್ಲ ಸದಸ್ಯರುಗಳಿಗೆ ಹಾಗೂ ಹಿರಿಯರಿಗೆ ಧನ್ಯವಾದಗಳನ್ನು ಹೇಳಿದರು. ಸದಸ್ಯ ಗುರನ್ಗೌಡ ಬಿರಾದಾರ್ ಸಹ ಮಾತನಾಡಿದರು. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ 2 ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ SB ಬಿರಾದಾರ್ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಿದರು. 2/1/2025 ನಡೆದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಾವು ಎಲ್ಲ ಮೆಂಬರ್ಗಳು ಕೂಡಿ, ಇದ್ರಾಗೇನು ಪಕ್ಷ ಇಲ್ಲ ಪಾತಿಲ್ಲ, ಎಲ್ಲ ಇದು ಕಾಂಗ್ರೆಸ್ BJP ಏನಿಲ್ಲ, ಎಲ್ಲ ಮೆಂಬರ್ಗಳು ಕೂಡಿ ನಾವು ಒಗ್ಗಟ್ಟಿನಿಂದ ಈ ಚುನಾವಣೆಯನ್ನು ಮಾಡಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನವನ್ನು ಚುನಾವಣೆ ಮಾಡಿ ಗೆಲ್ಲಿಸುವಂತ ಹೇಳಕ್ಕೆ ನಾನು ಹೇಳಿದ್ದೆವು. ನಾವು ಅದು ಏನೋ ಅವರೊಳಗೆ ಇಬ್ಬರಿಗೆ ಏನು ಮನಸ್ಸಾಗತ್ತೋ ಆಗೈತಿ, ಆದರೆ ಯಾರು ಬಂದವರು ಒಟ್ಟರು ನಮ್ಮವ್ರಾಗಿ ಯಾರು ಇದ್ರಾಗೆ ನಮ್ದು ಏನು ಭೇದ ಹೋಗಿಲ್ಲ. ಎಲ್ಲರೂ 23 ಸದಸ್ಯರಿಂದ ನಾವು ಒಗ್ಗಟ್ಟಿನಿಂದ ಚುನಾವಣೆ ಮಾಡಿ ಈ ಚುನಾವಣೆ ಗೆಲ್ಲಿಸುವಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಧ್ಯಕ್ಷ ಸ್ಥಾನ ಅವಿರೋಧದಿಂದ ಆಯ್ಕೆ ಆಗೈತೆ. ಅಧ್ಯಕ್ಷ ಸ್ಥಾನ ಅವಿರೋಧ ಆಗೈತಿ, ಉಪಾಧ್ಯಕ್ಷರು ಅವಿರೋಧ ಮಾಡಕ್ಕೆ ಹೇಳಿದ್ದೆ ನಾವು. ಅದೇನೋ ಇಬ್ಬರು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಇಬ್ಬರು ನಾಮಿನೇಷನ್ ಮಾಡ್ಯಾರ. ಇಬ್ಬರು ನಮ್ಮವ್ರ ಚುನಾವಣೆ ಆಗೈತಿ, ಅವ್ರು ಇಬ್ಬರು ನಮ್ಮವ್ರ, ಇದ್ರಾಗೇನು ಭೇದ ಭಾವನೆ ಮಾಡಿಲ್ಲ. ಖರ್ಚು ವೆಚ್ಚ ಕಡಿಮೆ ಆಗೈತೆ. ಖರ್ಚು ವೆಚ್ಚ ಭಾಳ ಕಡಿಮೆ ಆಗೈತಿ. ನಾವು ಯಾವಾಗ 5 ವರ್ಷದಿಂದ ಏನು 23 ಮಂದಿ ರೋಣಿಹಾಳ ಪಂಚಾಯತಿ ಒಳಗೆ ಯಾವಾಗ ನಾವು ಏನು ಇದನ್ನ ಇಲ್ಲ, ಭೇದ ಭಾವ ಯಾವಾಗೂ ಇಲ್ಲ. ಈಗ ಮುಂದೆ ನಾವು ಇನ್ನೊಂದು ವರ್ಷ ಐತಿ, ಈಗೂ ಒಂದು ವರ್ಷ ನಾವು ಒಗ್ಗಟ್ಟಿನಿಂದ ಹೊಕ್ಕಿ ಅಂತೇಳಿ ಎಲ್ಲ ಅವ್ರಿಗೆ ಅಧ್ಯಕ್ಷ ಉಪಾಧ್ಯಕ್ಷ ನಾವು ಎಲ್ಲ ಮೆಂಬರ್ಗಳು ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೇವೆ. ಒಪ್ಪಂದದ ಪ್ರಕಾರ ಅಧ್ಯಕ್ಷ ಇನ್ನೊಬ್ಬರು ಗರ್ಸಂಗಿ ಅವ್ರ ಅಧ್ಯಕ್ಷ ಇದ್ದು, ನಾವು ಹಿರಿಯರ ಮಾತಿಗೆ ನಾವು ರಾಜೀನಾಮೆ ಕೊಡಬೇಕಾಗಿತ್ತು. ನಾನು ಉಪಾಧ್ಯಕ್ಷ ಸ್ಥಾನ ರಾಜೀನಾಮೆ ಕೊಟ್ಟೆ, ಅವ್ರು ಗರ್ಸಂಗಿ ಅವರು ರಾಜೀನಾಮೆ ಕೊಟ್ಟರು. ಆ ರಾಜೀನಾಮೆ ಕೊಟ್ಟ ನಂತರ ಈಗ ನಾವು ಚುನಾವಣೆಯನ್ನು ಒಮ್ಮತದಿಂದ ಮಾಡ್ಕೊಂಡು ಪಂಚಾಯತಿ ಉಪಾಧ್ಯಕ್ಷ ಹಾಗೂ ಅಧ್ಯಕ್ಷ ಸ್ಥಾನಕ್ಕೆ ಇವತ್ತು ಎಲೆಕ್ಷನ್ ನಡೀತಾ ಇತ್ತು. 2/1/2025 ಮುಂಜಾನೆ 11 ಗಂಟೆಗೆ ಬಂದು ನಾಮಿನೇಷನ್ ಮಾಡಿದ್ದೆವು. ಅದು ಅಧ್ಯಕ್ಷ ಸ್ಥಾನವನ್ನು ಅವಿರೋಧವಾಗಿ ಆಯ್ಕೆ ಆಯಿತು ಹಾಗೂ ಉಪಾಧ್ಯಕ್ಷ ಸ್ಥಾನವೂ ಅವರು ಕೂಡ ಚುನಾವಣೆಗೆ ಇದು ಮಾಡಿದ್ವು. ಆ ತಕ್ಷಣ ವೋಟಿಂಗ್ ಮಾಡಿದ ತಕ್ಷಣ ನಮ್ಮದು ಬಹುಮತ 13 ಬಿದ್ದು, ಅವ್ರಿಗೆ 10 ವೋಟಿಂಗ್ ಬಿದ್ದು. ಆ ನಂತರ ಏನೈತಿ ನಮ್ಮ ಅವಿರೋಧ ಒಳಗೆ ನಾವು ಒಪ್ಪಂದ ಮೇಲೆದಾಗಿ ನಾವು 23 ಮಂದಿ ಹೋಗೋಣ ಅಂತೇಳಿ ಎಲೆಕ್ಷನ್ ಯಾವುದೋ ಪಕ್ಷ ಭೇದ ಯಾವುದೂ ಇಲ್ಲ, ನಾವು 23 ಮಂದಿ ಒಂದು ಸೈಡಾಗೆ ಮಾಡಿ. ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನವು ತೆರವಾಗಿದ್ದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದ ಅನ್ವಯ ಇವತ್ತಿನ ದಿನ 2ನೇ ತಾರೀಕು ಗುರುವಾರ ದಿವಸ ನಾವು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಚುನಾವಣೆಯನ್ನು ಜರುಗಿಸಲಿಕ್ಕೆ ಸಮಯಾವಕಾಶ ನೀಡಲಾಗಿತ್ತು. ಇವತ್ತಿನ ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆ ತನಕ ನಾಮಪತ್ರವನ್ನು ಸ್ವೀಕರಿಸಲಿಕ್ಕೆ ಸಮಯಾವಕಾಶ ನೀಡಲಾಗಿತ್ತು. ಸದರಿ ಅವಧಿಯಲ್ಲಿ ಅಧ್ಯಕ್ಷ ಸ್ಥಾನಕ್ಕಾಗಿ ಶ್ರೀಮತಿ ನೌಶಾದ್ ಬಿ ಅಮೀನ್ ಸಾಬ್ ಚೌಧರಿ ಇವರು ನಾಮಪತ್ರವನ್ನು ಸಲ್ಲಿಸಿದರು. ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಶ್ರೀ ಮಾರುತಿ ಸಿದ್ದುಬಾ ಭೋಸ್ಲೆ ಮತ್ತು ಶ್ರೀ ಶಿವಲಿಂಗಯ್ಯ ಗದಗಯ್ಯ ಮಠಪತಿ ಇವರು ನಾಮಪತ್ರವನ್ನು ಸಲ್ಲಿಸಿದರು. ನಾಮಪತ್ರ ಹಿಂತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ 10 ನಿಮಿಷ ಸಮಯಾವಕಾಶ ನೀಡಲಾಗಿತ್ತು. ಆ ಸದರಿ ಸಮಯಾವಕಾಶದಲ್ಲಿ ನಮ್ಮ ಉಪಾಧ್ಯಕ್ಷ ಸ್ಥಾನಕ್ಕಾಗಿ ನಾಮಪತ್ರವನ್ನು ಸಲ್ಲಿಸಿದಂಥ 2 ಅಭ್ಯರ್ಥಿಗಳು ನಾಮಪತ್ರವನ್ನು ಹಿಂತೆಗೆದುಕೊಂಡಿಲ್ಲ. ಮತ್ತು ಅಧ್ಯಕ್ಷ ಸ್ಥಾನಕ್ಕಾಗಿ ನಾಮಪತ್ರವನ್ನು ಸಲ್ಲಿಸಿದಂಥ ಶ್ರೀಮತಿ ನೌಶಾದ್ ಬಿ ಅಮೀನ್ ಸಾಬ್ ಚೌಧರಿ ಇವರು ಸಹಿತ ನಾಮಪತ್ರ ಹಿಂತೆಗೆದುಕೊಂಡಿಲ್ಲ. ಅಧ್ಯಕ್ಷ ಸ್ಥಾನಕ್ಕೆ ಒಬ್ಬರೇ ಅಭ್ಯರ್ಥಿಗಳು ಕಣದಲ್ಲಿರುವುದರಿಂದ ಅವರನ್ನು ಅವಿರೋಧವಾಗಿ ಆಯ್ಕೆಯಾಗಿ, ಅಂದರೆ ಶ್ರೀಮತಿ ನೌಶಾದ್ ಬಿ ಅಮೀನ್ ಸಾಬ್ ಚೌಧರಿ ಇವರು ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ. ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕಾಗಿ 2 ಅಭ್ಯರ್ಥಿಗಳು ಕಣದಲ್ಲಿದ್ದರಿಂದ ಚುನಾವಣೆ ಮೂಲಕ ನಾವು
ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಿಕ್ಕೆ ತೀರ್ಮಾನಿಸಲಾಯಿತು. ಅದರಂತೆ ಚುನಾವಣೆ ನಡೆದಂಥ ಪ್ರಕ್ರಿಯೆಯಲ್ಲಿ ಶ್ರೀ ಮಾರುತಿ ಸಿದ್ದಪ್ಪ ಭೋಸ್ಲೆ ಅವರು 13 ಮತಗಳನ್ನು ಹಾಗೂ ಶ್ರೀ ಶಿವಲಿಂಗಯ್ಯ ಗದಗಯ್ಯ ಮಠಪತಿ ಅವರು 10 ಮತಗಳನ್ನು ಪಡೆದಿರ್ತಾರೆ. ಹೀಗಾಗಿ ಅತಿ ಹೆಚ್ಚು ಮತಗಳನ್ನು ಪಡೆದಂಥ ಶ್ರೀ ಮಾರುತಿ ಸಿದ್ದಪ್ಪ ಭೋಸ್ಲೆ ಇವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ ಅಂತೇಳಿ ಘೋಷಿಸಲಾಗಿದೆ. ಸರ್ ಎಷ್ಟು ಸದಸ್ಯರು ಭಾಗಿಯಾಗಿದ್ದಾರೆ ಸರ್? 23 ಜನ ಸದಸ್ಯರಿದ್ದರು. 23 ಜನ ಸದಸ್ಯರು ಇದರಲ್ಲಿ ಭಾಗವಹಿಸಿದ್ದಾರೆ. ಮತದಾನ ಪ್ರಕ್ರಿಯೆ ಯಾವ ರೀತಿ ನಡೀಲಿ ಸರ್? ಗುಪ್ತ ಮತದಾನ ಅಥವಾ? ಇಲ್ಲ, ಇದು ನಮ್ಮ ಗುಪ್ತ ಮತದಾನ ಇರ್ತದೆ. ಗುಪ್ತ ಮತದಾನ ಮೂಲಕನೇ ಅವರು ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾರೆ. ಅಧ್ಯಕ್ಷ ಸ್ಥಾನ ಯಾವ ವರ್ಗ ಮೀಸಲಿದೆ ಸರ್? ಅಧ್ಯಕ್ಷ ಸ್ಥಾನಕ್ಕಾಗಿ ಹಿಂದುಳಿದ ವರ್ಗ ಮಹಿಳೆ ಇರ್ತದೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಹಿಂದುಳಿದ ಬ ವರ್ಗ ರಾಜೀನಾಮೆಯಿಂದ ತೆರವಾಗಿತ್ತು. ಮಕ್ಕಳದವರ ಕೊಟ್ಟರು ಎಷ್ಟು ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ, ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ,
ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ, ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.